ಓಟ್ ಹಾಕೋಂಗೂ ಇಲ್ಲ. ಮತ್ತೆ ನೀವು ಭಾರತದ ಪ್ರಜೆನೇ ಅಲ್ಲ ಅಂತ ಹೇಳ್ಬಿಟ್ಟು ಏನೂ ಇರಲ್ಲ, ಆಧಾರ್ ಕಾರ್ಡು ಯಾವುದೇನೂ ಇರಲ್ಲ. ಕೆಲಸ ಮಾಡಲ್ಲ. ನಮಸ್ಕಾರ ನಾನು ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಮ್ಮ ಅಣ್ಣನ ಮನೆಗೆ ಬಂದೆ. ಏನಣ್ಣ ಅದು SIR ಮಾಡಬೇಕಂತೆ. ಅದು ಗೋರ್ಮೆಂಟಿಂದ ಬಂದಿರೋ ರೂಲ್ಸು. 30ನೇ ತಾರೀಕಿಂದ ಮನೆಗೆ ಬಂದು ಮಾಡ್ತಾರಂತೆ. ನಂಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ನಮ್ಮ ಅಣ್ಣ ಡೀಟೇಲಾಗಿ ಹೇಳ್ತಾರೆ. ಅದು ಟಿ ವಿಲಿ ಹಾಕ್ಬಿಟ್ಟೆ ತೋರಿಸ್ತೀನಿ ನೋಡಿ. ಇವಾಗ ನನ್ನ ಜೊತೆಲಿ ಬನ್ನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದು ತುಂಬ ಎಲ್ಲರೂ ಮಾಡಬೇಕಾಗಿರೋ ಕೆಲಸನೇ ಇದು. ಹಾಗಾಗಿ ನಾನು ಅಣ್ಣನ ರಿಕ್ವೆಸ್ಟ್ ಮಾಡಿಕೊಂಡೆ, ಮಾಡಿ ಅಣ್ಣ ಅಂತ ಹೇಳಿ ಮಾಡ್ತಾಯಿದ್ದಾರೆ. ಬನ್ನಿ ತೋರಿಸ್ತೀನಿ. ಶುರು ಮಾಡಿ ಅಣ್ಣ. ಇದರಲ್ಲಿ ಗುರುತಿನ ಚೀಟಿ ಅಂದರೆ ವೋಟರ್ ಕಾರ್ಡ್ ನಂಬರ್ ಡೀಟೇಲ್ಸ್ ಇರ್ತದೆ. ಇದರಲ್ಲಿ ಅವರ ಯಾವ ವೋಟ್ ಏನಿದು ಹೇಳಿ ಅಣ್ಣ. ಇದು SIR ಡೀಟೇಲ್ ಫಿಲ್ಅಪ್ ಮಾಡೋದು ಯಾವ ರೀತಿ ಅಂತ ಹೇಳ್ಬಿಟ್ಟು SIR ಎನ್ಯುಮರೇಷನ್ ಫಾರ್ಮ್ ಅಂತ ಹೇಳಿ ಅದು ಕೊಟ್ಟಾಗ ಅಂದರೆ 30ನೇ ತಾರೀಕಿಂದ ನಿಮ್ಮ ಮನೆಗೂ ಯಾರ್ಯಾರು ವೋಟರ್ ಇದ್ದಾರೆ ಅವ್ರಿಗೆ ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ. ಅಂದರೆ ಈ ಪರ್ಟಿಕ್ಯುಲರ್ ಫಾರ್ಮ್ ಈ ಥರದ್ದು ಇದು ಅರ್ಧ ಭಾಗ ಇದೆ, ಇನ್ನು ಕೆಳಗೆ ಒಂದು ಅರ್ಧ ಇರ್ತದೆ, ಒಂದೇ ಪೇಜು. ಆ ಥರದ್ದು ಎರಡೆರಡು ಫಾರ್ಮ್ ಮನೆಗೂ ಕೊಟ್ಟಿರ್ತಾರೆ. ಅಂದರೆ ಒಂದೊಂದು ವೋಟರ್ಗೆ ಎರಡೆರಡು ಆ ರೀತಿ ಕೊಟ್ಟಿರ್ತಾರೆ. ಅದರಲ್ಲಿ ಫಸ್ಟು ವೋಟರ್ ಕಾರ್ಡ್ ನಂಬರ್ ಇರ್ತದೆ. ಮತ್ತು ಎರಡನೇ ಇದರಲ್ಲಿ ಬ್ಲಾಕಲ್ಲಿ ಅವರು ಯಾವ ಸಂಖ್ಯೆ ಯಾವ ವಾರ್ಡಲ್ಲಿ ಏನು ವೋಟ್ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಅದು ನಂಬರ್ ಇರ್ತದೆ. ಮೂರನೇದಲ್ಲಿ ಇದು ಸ್ಕ್ಯಾನ್ ನಮ್ಮ ಇದು ಕೊಟ್ಟಿರ್ತಾರೆ. ಮತ್ತು 4 ಫೋಟೋಗ್ರಾಫ್ ಕೊಟ್ಟಿರ್ತಾರೆ. ಈಗ ವೋಟರ್ ಲಿಸ್ಟಲ್ಲಿ ಯಾವ ಬುಕ್ಕಲ್ಲಿ ಯಾವ ರೀತಿ ಇದೆ ಅಂದ್ಬಿಟ್ಟು. ಇನ್ನು ಖಾಲಿ ಜಾಗ ಇಟ್ಟಿದ್ದಾರೆ. ಅಕಸ್ಮಾತ್ ನೀವು ಇನ್ನು ಕರೆಕ್ಟಾಗಿಲ್ಲ, ನಿಮ್ಮ ಹೆಸರು ಫೋಟೋ ಚೇಂಜ್ ಮಾಡಬೇಕು ಅಂದರೆ ಈ ಕಲರ್ ಫೋಟೋಗ್ರಾಫ್ ಇಲ್ಲಿ ಅಂಟಿಸ್ಬೋದು. ಅಂಟಿಸಿದ್ಮೇಲೆ ಅವ್ರು ತಗೊಂಡು ಅದು ಚೇಂಜ್ ಮಾಡಿ ಹೊಸದು ಇದಕ್ಕೆ ಕೊಟ್ಟಿರ್ತಾರೆ. ಇದರಲ್ಲಿ ಈ ಹಿಂದಿನ ವಿಶೇಷ ಸಮಗ್ರ ಪರಿಷ್ಕರಣೆ ಮತದಾರ ಪಟ್ಟಿಯಲ್ಲಿ ಮತದಾರ ವಿವರಗಳು ಅಂತ ಇದೆ. ಅಂದರೆ ನಿಮ್ಮ ಹೆಸರು ಅಕಸ್ಮಾತ್ 2002ನಲ್ಲಿ ನಿಮ್ಮ ಡೀಟೇಲ್ಸ್ ಬಂದಿತ್ತು ಅಂದರೆ ನೀವು ಅಕಸ್ಮಾತ್ ವೋಟ್ ಹಾಕಿದ್ದು ಅಂದರೆ ಈ ಪರ್ಟಿಕ್ಯುಲರ್ ಫಾರ್ಮ್ನ ಫಿಲಪ್ ಮಾಡಬೇಕು. ಅಕಸ್ಮಾತ್ ನಿಮ್ಗೆ ಗೊತ್ತಿಲ್ಲ, ನಿಮ್ಗೆ ಬಂದಿಲ್ಲ ಆ ಟೈಮಲ್ಲಿ, ಆ ಟೈಮಲ್ಲಿ ನಿಮ್ಗೆ ಆಗಿಲ್ಲ ಅಂದರೆ ನಿಮ್ಮ ಹಿರಿಯರು ಮನೆಯಲ್ಲಿ ಅದು ತಂದೆ ತಾಯಿ ಅಥವಾ ಯಾರಾದರೂ ಇತ್ತು ಅಂದರೆ ಅವ್ರ ಡೀಟೇಲ್ ಬಗ್ಗೆ ಕೊಡಬೇಕು. ಅಂದರೆ ಹೆಸರು, ಮತದಾರ ಭಾವಚಿತ್ರ, ಗುರುತಿನ ಚೀಟಿ ಸಂಖ್ಯೆ ಎಂದು ಈ ಇನ್ಫಾರ್ಮೇಷನ್ ಗೊತ್ತಿದ್ದ ಪಕ್ಷದಲ್ಲಿ, ಮತ್ತು ಅವರ ತಂದೆ ತಂದೆ ಇನ್ಫಾರ್ಮೇಷನ್ ಕೊಟ್ಟಿದ್ದೇನೆ ಅಂದರೆ ತಂದೆಯವ್ರ ತಂದೆ ಅವ್ರ ಹೆಸರು ಕೊಡಬೇಕು. ತಾಯಿ ಆಯಿತು ಅಂದರೆ ತಾಯಿಯವ್ರ ತಂದೆ ಡೀಟೇಲ್ ಇದು ಕೊಟ್ಟಿರ್ತಾರೆ. ಮತ್ತು ಸಂಬಂಧ ಏನು ಅಂದರೆ ಅವರ ಈ ಪರ್ಟಿಕ್ಯುಲರ್ ಲಿಸ್ಟಲ್ಲಿ ಕೊಟ್ಟಿರೋ ನಮ್ಮ ಹೆಸರು ಇರ್ತಲ್ಲ, ಅವ್ರದ್ದು ಸಂಬಂಧ ಏನು, ತಂದೆನ ತಾಯಿನ ಯಾರು ಅಂತ ಹೇಳ್ಬಿಟ್ಟು ಅದಕ್ಕೆ ಡೀಟೇಲ್ ಕೊಡಬೇಕಾಗುತ್ತೆ. ಜಿಲ್ಲೆ, ರಾಜ್ಯ ಅಂದರೆ ಈ ಡೀಟೇಲ್ಸ್ ಕೊಟ್ಟು ಓನ್ ವೋಟರ್ ಇನ್ಫಾರ್ಮೇಷನ್ ಗೊತ್ತಿದೆ ಅನ್ನೋ ಪಕ್ಷದಲ್ಲಿ ಅವ್ರ ಹೆಸರು ಈ ಥರ ಬಂದಿರ್ತದೆ. ಮತ್ತು ಅವ್ರದ್ದು ಚೀಟಿ ಯಾವುದು ವೋಟರ್ ಕಾರ್ಡ್ ನಂಬರ್ ಇದೆ. ಮತ್ತು ಅವರ ತಂದೆ ಅವರ ಹೆಸರು ಅಂದರೆ ಈ ಪರ್ಟಿಕ್ಯುಲರ್ ಜನರ ತಂದೆ, ಮತ್ತು ಅವರ ಸಂಬಂಧ ಏನು ತಂದೆ ಅಂತ ಹೇಳ್ಬಿಟ್ಟು ಬರಿಬೇಕಾಗುತ್ತೆ. ಅಕಸ್ಮಾತ್ ಆ ಪರ್ಟಿಕ್ಯುಲರ್ ಇನ್ಫಾರ್ಮೇಶನ್ ಗೊತ್ತಿಲ್ಲ ಅಂದ ಪಕ್ಷದಲ್ಲಿ ಅದನ್ನೆಲ್ಲ ಬ್ಲ್ಯಾಂಕ್ ಬಿಟ್ಟು ಈ ರೈಟ್ ಸೈಡಲ್ಲಿ ಇರೋ ಕಾಲಮ್ನಲ್ಲಿ ಇದರಲ್ಲಿ ಅವರ ತಂದೆ, ಅದೇ ನಿಮ್ಮ ನಿಮ್ಮ ತಂದೆ ಅಥವಾ ನಿಮ್ಮ ತಾಯಿ ಅವ್ರದ್ದು ಡೀಟೇಲ್ ಇದ್ರೆ ಹೆಸರು, ಮತ್ತು ಆ ಭಾವಚಿತ್ರದ ಸಂಖ್ಯೆ, ಅಕಸ್ಮಾತ್ ನಿಮ್ಮ ವೋಟರ್ ಕಾರ್ಡ್ ನಂಬರ್ ಇದು ಗೊತ್ತಿದ್ದು ಒಂದು ಪಕ್ಷದಲ್ಲಿ ಅದು ಬರಿಬೇಕಾಗುತ್ತೆ. ಮತ್ತು ನಿಮಗೆ ಇಲ್ಲಿದ್ದವ್ರ ಹೆಸರು, ಸಂಬಂಧಿಕ ಹೆಸರು ಅಂತ ಹೇಳ್ಬಿಟ್ಟಿದೆ. ಅಂದರೆ ಇಲ್ಲಿ ಕೊಟ್ಟಿರ್ತಾರಲ್ಲ ಅವ್ರದ್ದು ತಂದೆ ಹೆಸರು ಇಲ್ಲಿ ಕೊಟ್ಟಿರ್ತಾರೆ. ಮತ್ತು ಅವ್ರ ತಂದೆ ಸಂಬಂಧ ಏನು ಅಂತ ಹೇಳ್ಬಿಟ್ಟು, ಅಂದರೆ ಈ ವೋಟರ್ ಕಾರ್ಡ್ ಲಿಸ್ಟ್ ಅಂದರೆ ನಿಮ್ಮ ಹೆಸರು ಬರಬೇಕು ಅಂತಿಲ್ಲ, ನಿಮ್ಮ ತಾಯಿ ಆದರೂ ತಂದೆ ಆದರೂ ಯಾರ್ದು ಡೀಟೇಲ್ ಅದು, ಮತ್ತು ಯಾವ ಜಿಲ್ಲೆಯಲ್ಲಿ ಯಾವ ರಾಜ್ಯದಲ್ಲಿ ಮತ್ತು ಎಷ್ಟೇ ಇದಾಕಿದ್ದು ಅಂತ ಹೇಳ್ಬಿಟ್ಟು
ಯಾವ ಇದಕ್ಕೆ ಓಟ್ ಹಾಕಿದ್ರು ಅಂತ ಹೇಳ್ಬಿಟ್ಟು ಆ ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ಮತ್ತು ಭಾಗ ಸಂಖ್ಯೆ ಕ್ರಮ ಸಂಖ್ಯೆ ಇದು ಡೀಟೇಲ್ಸ್ ಫಿಲಪ್ ಮಾಡೋದಿದೆ. ಇದೇ ಇನ್ಫಾರ್ಮೇಷನ್ನು ಆ ಕಡೆ ಲೆಫ್ಟ್ ಸೈಡಲ್ಲೂ ಬಂದಿರ್ತದೆ. ಅಂದರೆ ನಿಮ್ಮ ಪರ್ಟಿಕ್ಯುಲರ್ಸ್ ಕೊಡೋದಿದ್ರೆ, ಇಲ್ಲಾಂದರೆ ಈ ಕಡೆ ಕೊಡೋದು. ಇದರಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಫಿಲಪ್ ಮಾಡೋದಿದೆ, ಮತ್ತು ಆಧಾರ್ ಸಂಖ್ಯೆ, ಆಧಾರ್ ಡೀಟೇಲ್ಸ್ ಇನ್ಫಾರ್ಮೇಷನ್ ಕೊಡೋದಿದೆ, ಮೊಬೈಲ್ ಸಂಖ್ಯೆ. ಈಗ ನೀವು ಅಕಸ್ಮಾತ್ ನಿಮ್ಮ ಇದರಲ್ಲಿ ವೋಟರ್ ಕಾರ್ಡಲ್ಲಿ ನಮ್ಮ ಗಲತ್ತಿದೆ, ಅದು ತಪ್ಪಿದೆ, ನೀವೇನಾದ್ರು ಚೇಂಜ್ ಮಾಡೋದಿದೆ ಇದರಲ್ಲೂ ಬರಿಬೋದು. ಅಂದರೆ ಇದು ಇನ್ಫಾರ್ಮೇಷನ್ನು ನಿಮಗೆ ವಾಪಸ್ಸು ಬರ್ತದೆ, ನಿಮಗೆ ಅಪ್ಡೇಟು ಮಾಡ್ತಾ ಇರ್ತಾರೆ, ಮತ್ತು ಆ ಪರ್ಟಿಕ್ಯುಲರ್ ನಂಬರು ಅಪ್ಡೇಟ್ ಮಾಡಲಿಕ್ಕಾಗ್ತದೆ. ತಂದೆ ಹೆಸರು, ಪೋಷಕರ ಹೆಸರು, ಮತ್ತು ಅವರ ಗುರುತಿನ ಚೀಟಿ, ತಾಯಿ ಹೆಸರು, ಅವ್ರ ಗುರುತಿನ ಚೀಟಿ, ಮತ್ತು ಅಥವಾ ಮದುವೆ ಆಗಿದ್ದ ಪಕ್ಷದಲ್ಲಿ ಸಂಗಾತಿ, ಗಂಡ ಅಥವಾ ಹೆಂಡತಿ ಅವ್ರದ್ದು ಇದು ಇನ್ಫಾರ್ಮೇಷನ್ ಫಿಲಪ್ ಮಾಡೋದು. ಹೇಳಿ ಅಣ್ಣ. ಇದು ಮೇಲೆ ಇನ್ಫಾರ್ಮೇಷನ್ಸ್ ಕೊಟ್ಟಿರೋದ್ರಲ್ಲಿ ನಿಮ್ಮ ಸಿಗ್ನೇಚರು ಅಥವಾ ನೀವು ಸಿಗ್ನೇಚರ್ ಆಗಲ್ಲ ಅಂದರೆ ಹೆಬ್ಬೆಟ್ಟು ಗುರ್ತು ಹಾಕಿದ್ರೆ ಅದ ನಂತರ ಒಂದು ಕಾಪಿ ಅವ್ರು ಎತ್ಕೊಂಡು ಹೋಗ್ತಾರೆ, BLO ಸಿಗ್ನೇಚರ್ ಮಾಡಿರ್ತಾರೆ, ಒಂದು ಕಾಪಿ ನಿಮ್ಮ ಹತ್ರ ಇರ್ತದೆ. ಅಕಸ್ಮಾತ್ ಇವಾಗ ನಾನು ಹೇಳೋದಣ್ಣ, ನಂದೆಲ್ಲ ಇದೆ, ನಮ್ಮ ಅಪ್ಪಂದೇ ಆಧಾರ್ ಕಾರ್ಡ್ ಗೊತ್ತಿಲ್ಲ, ಅಲ್ಲ ಇದು ವೋಟರ್ ID ಇಲ್ಲ ಅಂದ್ಕೊಳ್ಳಿ, 70 ಸತಿ ತುಂಬ ವರ್ಷ ಆಯಿತು, ಏನೂ ಇಲ್ಲ ಅಂದಿದ್ದ ಪಕ್ಷದಲ್ಲಿ, ಅಮ್ಮಂದು ಇಲ್ಲ ಅಂದಿದ್ದ ಪಕ್ಷದಲ್ಲಿ ಏನು ಮಾಡಬೇಕು? ಇವಾಗ ನಿಮಗೆ ಈ ಎರಡು ಫಾರ್ಮ್, ಈ ಜಾಗದಲ್ಲೂ ಯಾವುದು ನಿಮ್ಮ ಒರಿಜಿನಲ್ ಮತದಾರರ ಲಿಸ್ಟು ಮತ್ತು ತಂದೆಯವರ ಮತದಾರರ ಲಿಸ್ಟ್, ಆದರೆ ಯಾವುದೂ ಇನ್ಫಾರ್ಮೇಷನ್ ಗೊತ್ತಿಲ್ಲ ಅಂದ ಪಕ್ಷದಲ್ಲಿ ಆವಾಗ ನಿಮ್ಮ 13 ಡಾಕ್ಯುಮೆಂಟ್ಗಳು ಕೊಟ್ಟಿದ್ದಾರೆ. ಒಂದು ಆಧಾರದ ಡಾಕ್ಯುಮೆಂಟು, ಮತ್ತು ಆಧಾರದ ಒಂದು ಕಾಪಿ ನಿಮ್ಮದೇನೆ, ಮತ್ತು 10th ಮಾರ್ಕ್ಸ್ ಕಾರ್ಡು, 10th ಮಾರ್ಕ್ಸ್ ಕಾರ್ಡಲ್ಲಿ ನಿಮ್ಮ ತಂದೆಯವರು ಯಾರು ಇರ್ತಾರೆ ಅವ್ರು ನಮ್ಮ ಡೇಟ್ ಆಫ್ ಬರ್ತು ಅದರಲ್ಲಿ ಇರ್ತದೆ, ಅದು ಆಗುತ್ತೆ. ಇಲ್ಲ ಅಂದ ಪಕ್ಷದಲ್ಲಿ ನಿಮ್ಮ ಹತ್ರ ಪಾಸ್ಪೋರ್ಟ್ ಇದ್ದರೆ, ಪ್ಯಾನ್ ಇದ್ದರೆ, ಯಾವುದರಲ್ಲೂ ಅಂದರೆ 13 ಡಾಕ್ಯುಮೆಂಟಲ್ಲಿ ಯಾವುದಾದ್ರು ಒಂದು ಪ್ಲಸ್ ನಿಮ್ಮ ಆಧಾರ್ದು ಅಷ್ಟು ಡಾಕ್ಯುಮೆಂಟು ರೆಡಿಯಾಗಿ ಇಟ್ಕೊಂಡಿದ್ರೆ ಅದು 1 ತಿಂಗಳಾದಮೇಲೆ ಅಬ್ಜೆಕ್ಷನ್ ಬಂದಾಗ ಅವಾಗ ಕೊಡಬೇಕಾಗತ್ತೆ. ಇದು ಕಂಪಲ್ಸರಿ ಏನು ಕೊಡಬೇಕು ಅಂತಿಲ್ಲ. ನೀವೇನೋ ಫಿಲಪ್ ಮಾಡಿದ್ರಲ್ಲಿ ಏನೇ ಹೆಚ್ಚು ಕಡಿಮೆ ಆಯಿತು, ಅವ್ರು ತಪ್ಪು ಮಾಡಿದ ಅದು ಇನ್ಫಾರ್ಮೇಷನ್ ಸಿಕ್ಕಿಲ್ಲ ಅಂದ ಪಕ್ಷದಲ್ಲಿ ನಿಮಗೆ ಮನೆಗೆ ನೋಟಿಸ್ ಕಳಿಸ್ತಾರೆ. ಆ ನೋಟಿಸು ಒಳ್ಳೆ ಇದು ಕೋರ್ಟಲ್ಲಿ ನೋಟಿಸ್ ಕೊಟ್ಟಂಗೆ ಕೊಟ್ಟಿರ್ತಾರೆ, ನೀವು ಹೋಗಲೇಬೇಕು, ಯಾವುದೇ ಕಾರಣಕ್ಕೂ ಇಲ್ಲ ಅಂತ ಇಲ್ಲ. ಅಕಸ್ಮಾತ್ ನೀವು ಹೋಗಿಲ್ಲ, ಮಾಡೋದಿಲ್ಲ, ಇದೇನು ಬೇಕಾದ್ರೆ ಆಗಲಿ ಬಿಟ್ಬಿಡ್ಲಿ ಅಂತ ಹೇಳ್ಬಿಟ್ಟು ಮಾಡಿದರೆ ಕೊನೆಗೆ ಅವರು ನಿಮ್ಮ ಹೆಸರನ್ನೂ ತೆಗೆದಾಕ್ತಾರೆ, ನಿಮ್ಮ ಗೊತ್ತಿರೋ ಯಾವುದೇ ಒಂದು ಫೆಸಿಲಿಟಿನೂ ಎಲ್ಲ ತೆಗೆದಾಕ್ತಾರೆ, ನೀವು ಭಾರತದ ಪ್ರಜೆನೇ ಅಲ್ಲ ಅಂತ ಹೇಳ್ಬಿಟ್ಟು ತೆಗೆದಾಕ್ತಾರೆ. ಅದಕ್ಕೆ ಮಾಡ್ತಿರೋದು, ಅದಕ್ಕೆ ಮಾಡ್ತಾರೆ. ಅಂದರೆ SIR ಅಂದರೆ ಪ್ರತಿಯೊಂದು ವರ್ಷ 2-3 ವರ್ಷಕ್ಕೆ ಒಂದ್ಸರಿ ಮಾಡಬೇಕಾಗಿತ್ತು. 24 ವರ್ಷದವರೆಗೂ ಮಾಡೇ ಇರಲಿಲ್ಲ. 2002ಕ್ಕೆ ಮಾಡಿದ ಮೇಲೆ 2026ಕ್ಕೆ ಲೇಟೆಸ್ಟ್ ಮಾಡಿದ್ರು. ಅದು ಯಾವಾಗವಾಗ ಇದೆಲ್ಲ ಕಂಪ್ಲೀಟ್ ಮಾಡಿ ಇನ್ಫಾರ್ಮೇಷನ್ ತೊಗೊಂಡಿರ್ತಾರೆ, ಅದರಲ್ಲಿ ಡೀಟೇಲ್ಸ್ ಎಲ್ಲ ಕೊಟ್ಕೊಂಡು ನಿಮ್ಮ ಭಾರತದ ಪ್ರಜೆಯನ್ನೇ ಯಾವುದು ಅಂತ ಹೇಳಿದ್ರೆ ಮಾಡಿ ಒಪ್ಪಿಗೆ ಆಗುತ್ತೆ. ಫೈನಲ್ ಲಿಸ್ಟಲ್ಲಿ ನಿಮ್ಮ ಹೆಸರು ಬಂದಿರ್ತದೆ, ನೆಕ್ಸ್ಟ್ ವೋಟಿಂಗ್ ಎಲ್ಲ ರೈಟ್ಸ್ ಎಲ್ಲ ಸಿಗುತ್ತೆ. ಅಕಸ್ಮಾತ್ ನೀವು ಅಲ್ವೇ ಅಲ್ಲ ಅಂದ ಪಕ್ಷದಲ್ಲಿ ಆವಾಗ ನಿಮ್ಮ ಇನ್ಫಾರ್ಮೇಷನ್ ಎಲ್ಲ ತೆಗೆದಾಕಿರ್ತಾರೆ, ನೀವು ಯಾವ ಓಟ್ ಹಾಕಂಗೂ ಇಲ್ಲ, ಮತ್ತೆ ನೀವು ಭಾರತದ ಪ್ರಜೆನೇ ಅಲ್ಲ ಅಂತ ಹೇಳ್ಬಿಟ್ಟು ಏನೂ ಇರಲ್ಲ, ಆಧಾರ್ ಕಾರ್ಡು ಯಾವುದೇನೂ ಇರಲ್ಲ, ಕೆಲಸ ಮಾಡಲ್ಲ. ಸರಿ ಅಣ್ಣ, ಥ್ಯಾಂಕ್ ಯು ಅಣ್ಣ. ನೋಡಿದ್ರಲ್ಲ, ನಮ್ಮ ಅಣ್ಣನ ಮುಖ ತೋರಿಸಿ, ನಮ್ಮ ಅಣ್ಣ ಯಾವುದಕ್ಕೂ ಸಂಕೋಚ ಪಟ್ಕೊಳ್ಳಲ್ಲ, ಮುಖ ತೋರಿಸಿನೇ ವಿಡಿಯೋ ಮಾಡಿಸ್ತಾರೆ. ಆದರೆ ಅವ್ರಿಗೆ ಸ್ವಲ್ಪ ಹುಷಾರಿಲ್ದಿರೋದಕ್ಕೆ ಪಾಪ ಕೋಲ್ಡ್ ಆಗೋಗಿದೆ ಅವ್ರಿಗೆ, ಅದಕ್ಕೆ ನಾನು ಅವ್ರಿಗೆ ಮುಖ ತೋರಿಸ್ಲಿಲ್ಲ. ನೋಡಿದ್ರಲ್ಲ ಎಷ್ಟು ನೀಟಾಗಿ ಹೇಳ್ಕೊಟ್ರು ಅಂತ ಹೇಳಿ. ಪ್ರತಿಯೊಬ್ಬರು ಮಾಡಲೇಬೇಕತ್ತೆ, ಭಾರತದ ಪ್ರಜೆ ಅಂತ ಅನ್ನಿಸ್ಕೊಳ್ಬೇಕಾದ್ರೆ ಮಾಡಲೇಬೇಕು ಅಂತಿದ್ದಾರೆ. ಇಲ್ದಿದ್ರೆ ಏನೂ ನಮಗೆ ಸೌಕರ್ಯ ಯಾವುದೂ ಸಿಗಲ್ಲ. ಆಧಾರ್ ಕಾರ್ಡ್ ಆಗಲಿ, ಡ್ರೈವಿಂಗ್ದು ಯಾವುದೇನೂ ಇಲ್ಲ ಅಲ್ಲ ಅಣ್ಣ, ಯಾವುದೂ ಸಿಗಲ್ಲ. ನೋಡಿ, ನಾನು ಒಳ್ಳೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ, ನನ್ನಿಂದಲ್ಲ, ನಮ್ಮ ಅಣ್ಣನಿಂದ. ಯಾರಿಗೆಲ್ಲ ಮಾಡಬೇಕು, 30ನೇ ತಾರೀಕಿಂದ ಶುರು ಆಗುತ್ತಂತೆ, 1 ತಿಂಗಳು ಟೈಮ್ ಇರುತ್ತೆ. ದಯವಿಟ್ಟು ಮಾಡಿ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.